ಧ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚ ಮನೋರಥಾಃ. ಮುಖೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ. 43ನೇ ಶ್ಲೋಕ ಆಗಬೇಕು ಅಲ್ವಾ? 42 ಆಗಿತ್ತು. 37 ಆಗಿತ್ತು. ಕರೆಕ್ಟ್, 37 ಆಗಿದೆ. 38ರಿಂದ ಆಗಬೇಕು. ಕುಲಕ್ಷಯದ ದುಷ್ಪರಿಣಾಮಗಳು ಏನು ಅಂತ ಅದು ಮುಂದೆ ಪಾಠ ಆಗ್ತದೆ ಅಂತ ಹೇಳಿದ್ದೆ. 38 ಸಿಕ್ತಾ? ಯದ್ಯಪ್ಯೇತೆ ನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಅಭಿಭವತ್ಯುತ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ಹೀಗೆ ಮೊದಲ ಅಧ್ಯಾಯದಲ್ಲಿ ಅರ್ಜುನನ ವಿಷಾದ ಅಂದರೆ ಅವನ ದುಃಖಗಳನ್ನು ತೋಡಿಕೊಳ್ಳುವಂತಹದ್ದು. ನಾನು ಯುದ್ಧ ಮಾಡಲಿಕ್ಕೆ ಅರ್ಹನಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ, ಯುದ್ಧ ಮಾಡಬಾರದು ಅಂತ. ಅದು ಕೊನೆಯ ಪಾಠದಲ್ಲಿ ನಮ್ಮ ಬಂಧುಗಳನ್ನೇ ನಾವು ಕೊಂದಾಗ ನಾವು ಹೇಗೆ ಸುಖಿಗಳಾಗ್ತೇವೆ ಅಂತ ಪ್ರಶ್ನೆ ಕೇಳಿದ ಅಲ್ವಾ? ಸ್ವಜನಂ ಹಿ ಜನಂ ಹತ್ವ ಸ್ವಜನಂ ಹಿ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ ಅಂತ ಕೇಳಿದ. ನಮ್ಮ ಜನರನ್ನೇ ನಾವು ಕೊಂದಾಗ ನಮಗೆ ಎಲ್ಲಿ ಸುಖ ಆಗ್ತದೆ? ಅಂದರೆ ನಮ್ಮ ಜನರನ್ನು ಕೊಂದಾಗ ಏನಾಗ್ತದೆ? ಅವರ ದರ್ಶನ, ಅವರ ಸ್ಪರ್ಶನ, ಅವಲ್ಲಿರಾಗುವಂತಹ ಮಾತುಕತೆ ಇದೆಲ್ಲ ಏನೂ ಆಗೋದಿಲ್ಲ. ಇದೇನಿದೆ ಹೋದರೆ ರಾಜ್ಯ ಮಾತ್ರ ಸಿಕ್ಕಿದ್ರೆ ಏನಾಗ್ತದೆ? ಅದರಿಂದ ಏನು ಸುಖ? ಯಾರೂ ಇಲ್ಲದೆ ರಾಜ್ಯದಲ್ಲಿ ನಾವು ಒಬ್ಬರೇ ಇದ್ಬಿಟ್ರೆ ಏನು? ಹಿಂದೆ ಮುಂದೆ ಬಂಧುಗಳು ಅಂತ ಇಲ್ಲದೆ ಹೋದರೆ ಅದನ್ನು ಮಾತ್ರ ಅನುಭವಿಸೋಕ್ಕೆ ನಾವು ಮಾತ್ರ ಇದ್ದೇನು ಪ್ರಯೋಜನ? ಹೀಗೆ ಏನು ಸುಖವೇ ಇಲ್ಲ ಅದರಲ್ಲಿ ಅಂತ ಹೇಳಿದ. ಅಷ್ಟು ಮಾತ್ರವಲ್ಲ, ಮುಂದೆ ಕೆಲವೊಂದು ಮಾತನ್ನು ಹೇಳ್ತಾ ಹೋಗ್ತಾ ಕೇಳಿದ್ರೆ ಹೌದಲ್ವಾ ಅನಿಸುತ್ತೆ, ಹೌದಲ್ವಾ ಸರಿಯಲ್ವಾ ಇದು ಅನಿಸುತ್ತೆ. ಏನು? ಯುದ್ಧದಿಂದ ಏನಾಗ್ತದೆ ಅಂತ ತಿಳಿಸ್ತಾ ಹೋಗ್ತಾನೆ. ಯುದ್ಧದಿಂದ ಆಗೋದು ಕುಲಕ್ಷಯ, ಒಂದು ಕುಲವೇ ನಾಶ ಆಗೋಗ್ತದೆ. ಯುದ್ಧದಿಂದ ಮತ್ತಿನ್ನೇನಾಗ್ತದೆ? ಬಂಧುಗಳು ಹೊಡೆದಾಡಿದ್ರೆ ಏನಾಗ್ತದೆ? ಕುಲಕ್ಷಯ. ಕುಲಕ್ಷಯದಿಂದ ಏನಾಗ್ತದೆ ಹಾಗಾದರೆ? ಅದನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಒಂದೊಂದು ವಿಷಯದಿಂದಾಗಿ ಒಂದೊಂದು ಏನೇನಾಗ್ತದೆ ಅಂತ. ಏನು ಮೊದಲೇನು ಹೇಳ್ತಾನೆ? ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದೋಹೇ ಚ ಪಾತಕಂ. ಈ ಯುದ್ಧದ ಅನಂತರದಲ್ಲಿ ಆಗಬಹುದಾದಂತಹ ಅನರ್ಥಗಳಿದಲ್ಲ, ಇದನ್ನು ಈ ಧಾರ್ತರಾಷ್ಟ್ರಗಳು ಗಮನಿಸಲೇ ಇಲ್ಲ ಅಂತ. ಅಂದರೆ ಯಾರು? ಕೌರವಾದಿಗಳು ಗಮನಿಸ್ತಾನೇ ಇಲ್ಲ. ಯುದ್ಧ ಆಗ್ತದೆ ಇವಾಗ. ಯುದ್ಧ ಆದ ಆ ಅನರ್ಥದ ಅನಂತರದಲ್ಲಿ ಏನಾಗ್ತದೆ ಹೇಳಿ? ಬಹಳ ಕುಲಕ್ಷಯದಿಂದ ಆಗುವಂತಹ ಪ್ರೇಮ ದೋಷಗಳು ಆಗ್ತದೆ ನಮಗೆ. ಅದನ್ನು ಇವರು ಗಮನಿಸ್ತಾ ಇಲ್ಲ. ಯಾಕೆ ಗಮನಿಸ್ತಾ ಇಲ್ಲ? ಲೋಭೋಪಹತ ಚೇತಸಃ, ಲೋಭಿಗಳು. ರಾಜ್ಯ ಬೇಕು ಅಂತ ಲೋಭ, ಅವರಿಗೆ ಅತ್ಯಾಸೆ, ನಮಗೇ ಬೇಕು. ಈ ಲೋಭದಿಂದಾಗಿ ಅವರ ಬುದ್ಧಿ ಭ್ರಮಣೆ ಆಗೋಗಿದೆ, ವಿವೇಕವನ್ನು ಕಳ್ಕೊಂಡಿದ್ದ ಅಲ್ವಾ? ನಮಗೆ ವಿವೇಕ ಯಾವಾಗ ಕಳ್ಕೊಳ್ತೀವಿ ಹೇಳಿ? ಬುದ್ಧಿ ಭ್ರಮಣೆ ಆದಾಗ. ಅದು ಮುಂದೆ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನೇನಾಗ್ತದೆ ಅಂತ. ಬುದ್ಧಿಭ್ರಮಣೆಯಿಂದಾಗಿ ನಮಗೆ ಎಲ್ಲ ಜ್ಞಾನ ಎಲ್ಲ ಕಳ್ಕೊಳ್ತಾ ಹೋಗ್ತೇವೆ. ಬುದ್ಧಿಭ್ರಮಣೆ, ಲೋಭವಂತವರಿಗೆ ವಿವೇಕತನ ಕಳ್ಕೊಳ್ತಾರೆ.
ವಿವೇಕತನ ಕಳ್ಕೊಂಡವರಾಗಿ ಯುದ್ಧಕ್ಕೆ ಬಂದಿದ್ದಾರೆ ಇವಾಗ. ಆದರೆ ಇದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಏನಾಗ್ತದೆ ಹೇಳಿ? ಕುಲಕ್ಷಯಕೃತಂ ದೋಷಂ ಮಿತ್ರದೋಹೇ ಚ ಪಾತಕಂ. ಎರಡಾಗ್ತದೆ. ಒಂದು ಕುಲಕ್ಷಯ ಎಂಬುವಂತಹ ದೋಷ ಮತ್ತು ಮಿತ್ರದ್ರೋಹ, ಎರಡು ದೋಷ ಅಂತ ಹೇಳ್ತಾನೆ, ಒಂದಲ್ಲ. ಇದನ್ನು ಇವರು ಗಮನಿಸ್ತಾ ಇಲ್ಲ ಯಾರು? ಯದ್ಯಪೇತೆ ನ ಪಶ್ಯಂತಿ ಅಂತ ತಿಳಿತಾ ಇಲ್ಲ ಅಂತ ಯಾರು? ಕೌರವಾದಿಗಳು ತಿಳಿತಾ ಇಲ್ಲ. ಯಾಕೆ ತಿಳಿತಾ ಇಲ್ಲ? ಲೋಭೋಪಹತ ಚೇತಸ, ಲೋಭಿಗಳು. ಲೋಭದಿಂದಾಗಿ ಉಪಹತ ಚೇತಸ ಅಂದರೆ ಬುದ್ಧಿ, ಅಂದರೆ ವಿವೇಕವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ನಮಗೂ ಹಂಗೆ ಆಗ್ತದೆ. ಕೆಲವೊಂದು ವಿಷಯ ನಮಗೆ ಲೋಭ ಬಂದರೆ ಅದನ್ನು ಪಡೆಯೋ ತನಕ ನಮಗೆ, ಅದು ಪಡೆಯುವಿಕೆಯಲ್ಲಿ ನಮಗೆ ಅಥವಾ ಪಡೆದೇ ಇದ್ದಾಗ ಏನಾಗ್ತದೆ? ಬುದ್ಧಿ ಭ್ರಮಣೆ ಆಗ್ತದೆ. ವಿವೇಕ ಕಳ್ಕೊಂಡು ಬಹಳ ಅದರಿಂದ ಆಗುವಂಥ ಅನರ್ಥವನ್ನು ನಾವು ನೋಡೋದೇ ಇಲ್ಲ. ಹಾಗೆ ಇದರಿಂದ ಏನಾಗುತ್ತೆ ಅನರ್ಥ ಅಂತ ನೋಡ್ತಾ ಇಲ್ಲ ಅವ್ರು. ಎರಡು ವಿಷಯ ಆಗ್ತದೆ, ಒಂದು ಕುಲಕ್ಷಯ, ಇನ್ನೊಂದು ಮಿತ್ರದ್ರೋಹ. ಎರಡೂ ದೊಡ್ಡ ದೋಷ ಅಂತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ ಅಂತ ಮತ್ತೊಂದು ವಿಷಯವನ್ನು ಹೇಳ್ತಾನೆ ನೋಡಿ. ಏನು ಅಂತ? ಕಥಂ ನ ಜ್ಞೇಯಮಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭೇರ್ ಜನಾರ್ದನ. ಆದರೆ ನಾವು ಹಾಗಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ಕುಲಕ್ಷಯ ಅದರಿಂದ ಆಗುವಂತಹ ದೋಷಗಳು ನಾವು ಕಾಣ್ತಾ ಇದ್ದೀವಿ. ಪ್ರಪಶ್ಯದ್ಭಿ, ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಅಂತ ಅರ್ಜುನ ಹೇಳೋದು. ಜನಾರ್ದನ ಅಂದರೆ ಹಿಂದೆ ಅರ್ಥ ಬಂತು, ರಾಯರು ಬಿಡಿಸಿದ್ದಾರೆ. ಅರ್ಧನ, ಜನ ಅಂದರೆ ಜನನ ಇಲ್ಲದೆ ಇರುವಂಥವ ಜನ. ಅರ್ಧನ ಅಂದರೆ ಸಂಸಾರ ನಾಶಕ. ಸಂಸಾರ ನಾಶಕ, ಜನನ ಇಲ್ಲದೆ ಇರುವಂತಹ ಪರಮಾತ್ಮನೇ ನಾವು ಕಾಣ್ತಾ ಇದ್ದೇವೆ. ಕುಲಕ್ಷಯದಿಂದ ಆಗುವಂತಹ ಅದು ಪಾಪಗಳನ್ನು, ದೋಷವನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತು ಇನ್ನೇಗೆ ನಾವು ಆ ಪಾಪಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ? ಕಥಂ ನ ಜ್ಞೇಯಮಸ್ಮಾಭಿಹಿ, ನಮಗೆ ಗೊತ್ತಾಗ್ತಾ ಇದೆ ಪಾಪಾನ್ ನಿವರ್ತಿತಂ. ಅದರಿಂದಾಗಿ ಹೀಗೆ ಅದರಿಂದ ಉಂಟಾಗಬಹುದಾದಂತಹ, ಅಂದರೆ ಯುದ್ಧದಿಂದ ಉಂಟಾಗಬಹುದಾದಂತಹ, ಕುಲಕ್ಷಯದಿಂದ ಉಂಟಾಗಬಹುದಂತಹ ಏನು ಹಾನಿ ಇದೆ ನಾವೆಲ್ಲ ಚೆನ್ನಾಗಿ ತಿಳಿತೀವಿ. ನಮಗೆ ಗೊತ್ತು, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ವ್ಯತ್ಯಾಸ ನೋಡಿ. ಇವನು ಹೇಳೋದು ಸರಿ ಅನಿಸುತ್ತೆ, ಅವರೇನೋ ಬಂದ್ಬಿಡ್ಯಾರ ಯುದ್ಧಕ್ಕೆ ಅಂತ. ನಾವು ಹೋಗ್ತಾ ಇದ್ದೀವಿ, ನಮಗೆ ಗೊತ್ತಿದೆ ಏನಾಗ್ತದೆ ಅಂತ ಇವ ಹೇಳೋದು. ಆದ್ದರಿಂದ ಯುದ್ಧ ಬೇಡ ಅಂತ ಇವ. ಆ ಪಾಪಕಾರ್ಯದಿಂದ ಹಿಂಜರಿತಾ ಇದ್ದೇನೆ ಅಂತ. ಯಾಕೆ ಅವನಿಗೆ ಗಾಂಡೀವಂ ಸಂಸ್ರತೆ ಹಸ್ತಾದಂತೆಲ್ಲ ಹೇಳಿದ? ಇದೇ ಕಾರಣ ಅವನಿಗೆ. ಪಾಪ ಅಂತ, ಕುಲಕ್ಷಯದ ಪಾಪ ಅಂತ ಅದು ಮುಂದೆ ಹೇಳ್ತಾ ಹೋಗ್ತಾನೆ. ಏನೇನು ಪಾಪಗಳು ಅಂತ ಮುಂದೆ ಹೇಳ್ತಾ ಹೋಗ್ತಾನೆ ನೋಡಿ. ಹಾಗಾದರೆ ಏನಪ್ಪ ಪಾಪಗಳು ಅಂತ ಪ್ರಶ್ನೆ ಮಾಡಿದ್ರೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಏನು ಕುಲಕ್ಷಯದಿಂದ ಆಗೋ ಪಾಪ, ಏನು ಪಾಪ ಅಂತ ಮುಂದೆ 2-3 ಶ್ಲೋಕದಲ್ಲಿ ಬಿಡಿಸ್ತಾನೆ ನೋಡಿ. ಎಷ್ಟು ಚಂದ ಹೇಳ್ತಾನೆ ನೋಡಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ. ಸುಲಭ ಇದೆ, ಏನಿಲ್ಲ. ಕುಲಕ್ಷಯದಿಂದ ಆಗಬಹುದಾದದ್ದೇನು ಅಂತಂದರೆ ಕುಲಧರ್ಮ ಸನಾತನ. ಕುಲಧರ್ಮ ಅಂತಿದೆ, ಆ ಒಂದು ಜಾತಿ ಧರ್ಮಕ್ಕನುಗುಣವಾದಂತಹ ಧರ್ಮಗಳಿದೆ. ಅದು ಸನಾತನವಾದಂತಹ ಧರ್ಮಗಳು, ಅಂದರೆ ಅನಾದಿ ಕಾಲದಿಂದ ಬರೋ ಧರ್ಮಗಳು, ಅದೆಲ್ಲ ನಾಶ ಆಗ್ತದೆ. ಕುಲವೇ ಇಲ್ಲದೆ ಇದ್ದಾಗ ಆ ಧರ್ಮ ಮಾಡೋರು ಯಾರು ಹೇಳಿ? ಕುಲಧರ್ಮ ನಾಶ ಆಗ್ತದೆ. ಅದು ಸನಾತನವಾದದ್ದು. ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತ. ಧರ್ಮ ನಷ್ಟವಾಯಿತು. ಈಗ ಕುಲ ನಷ್ಟದಿಂದಾಗಿ ಕುಲಧರ್ಮ ನಷ್ಟವಾಯಿತು. ಕುಲಧರ್ಮ ನಷ್ಟ ಆದರೆ ಏನಾಗ್ತದೆ ಹೇಳಿ? ಇನ್ನು ಅಲ್ಪ ಉಳ್ತಿರ್ತದಲ್ಲ, ಸ್ವಲ್ಪ ಉಳಿದಿರ್ತದಲ್ಲ, ಏನೋ ಸ್ವಲ್ಪವಾದರೂ ಕುಲ ಉಳಿದಿರ್ತದೆ. ಆ ಕುಲವು ಏನಾಗ್ತದೆ, ಅದರಲ್ಲಿ ಅಧಾರ್ಮಿಕತೆ ಪ್ರವೇಶ ಮಾಡ್ತದೆ. ಕುಲವೇ ನಷ್ಟವಾಯ್ತಂದರೆ ಕುಲವೇ ನಷ್ಟ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಗೊತ್ತಾಗ್ತದೆ. ಒಂದು 2 ಕಡೆ ಯುದ್ಧ ಆಗುವಾಗ ಸ್ವಲ್ಪ ಉಳ್ಕೊಳ್ತದೆ, ಉಳ್ಕೊಳ್ತದೆ. ಅದೂ ಸಹಿತ ಅಧರ್ಮಕ್ಕೆ ಕಾರಣವಾಗ್ತದೆ. ಏನು ಅಧಾರ್ಮಿಕತೆ? ಪ್ರಶ್ನೆ ಬರ್ತಲ್ಲ ನಮಗೆ. ಏನು ಅಧಾರ್ಮಿಕತೆ ರೀ? ಅದರೊಳಗೆ ಏನು ಅಧಾರ್ಮಿಕತೆ ಇದೆ? ಕುಲಧರ್ಮ ನಾಶವಾದ್ದರಿಂದ ಅಧಾರ್ಮಿಕತೆ ಎಲ್ಲಿ ಹುಡ್ಕೊಳ್ತದೆ ಅಂದರೆ ಮುಂದೆ ಅದನ್ನು ಹೇಳ್ತಾನೆ ನೋಡಿ. ಅಧರ್ಮ ಅಭಿಭವಾತ್ ಕೃಷ್ಣ. ನೋಡಿ, ಅಧರ್ಮದ ಅಭಿಭವ ಅಂದರೆ ಅಧರ್ಮ ಹೊಕ್ಕುತ್ತು ಒಳಗೆ, ಒಂದು ಕುಲದ ಒಳಗೆ. ಅದರಿಂದ ಏನಾಗ್ತದೆ ಗೊತ್ತಾ ಕೃಷ್ಣ? ಪ್ರದುಷ್ಯಂತಿ ಕುಲಸ್ತ್ರೀಯ. ಆ ಕುಲಧರ್ಮದಲ್ಲಿ ಬಂದಂತಹ ಸ್ತ್ರೀಯರು ಏನಾಗ್ತಾರೆ? ದೋಷಕ್ಕೆ ಒಳಪಡ್ತಾರೆ. ಅವರೆಲ್ಲ ದುಷ್ಟರಾಗ್ತಾರೆ. ಅಂದರೆ ಅವರ ಸ್ತ್ರೀತ್ವ ಏನಿದೆ ಅದನ್ನು ಕಳ್ಕೊಳ್ತಾ ಹೋಗ್ತಾರೆ. ಯಾವ ರೀತಿಯಲ್ಲಿ ನೋಡಿ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ. ಏನಾಗ್ತದೆ ಹೇಳಿ? ಕುಲಧರ್ಮದ ನಾಶದಿಂದಾಗಿ ಡೈರೆಕ್ಟಾಗಿ ಯಾರಿಗೆ ಪರಿಣಾಮ ಬೀಳ್ತದೆ? ಅಧಾರ್ಮಿಕತೆ ಎಂಬುವಂತಹ ವಿಷಯ ಸ್ತ್ರೀಯರಿಗೆ. ಅಳಿದುಳಿದವರು ಸ್ತ್ರೀಯರಲ್ಲಿ ಕುಲಧರ್ಮನೇ ಇಲ್ಲದೆ ಹೋದರೆ ಅವರನ್ನು ಪಡೆಯುವಂಥವ್ರು ಯಾರಾಗ್ತಾರೆ? ನೀಚರು ಅವ್ರನ್ನ ಪಡೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀಚರಿಂದಾಗಿ ಏನಾಗ್ತದೆ? ಅಂತಹ ಕುಲಸ್ತ್ರೀಯರಲ್ಲಿ ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ವಾರ್ಷ್ಣೇಯ ಅಂದರೆ ವೃಷ್ಟಿವಂಶದಲ್ಲಿ ಬಂದವ ಪರಮಾತ್ಮನೇ. ಜಾಯತೆ ವರ್ಣಸಂಕರ, ಅವರಿಂದ ಬರುವಂತಹ ಏನು ಹುಟ್ಟಿದಲ್ಲ ವರ್ಣಸಂಕರೇ ಉಂಟಾಗ್ತದೆ ಕುಲಸ್ತ್ರೀಯರಲ್ಲಿ. ಕುಲಸ್ತ್ರೀ ಅಂದರೆ ಇವಾಗ ಕ್ಷತ್ರಿಯ ಧರ್ಮದಲ್ಲಿ ಬಂದಂತಹ ಸ್ತ್ರೀ, ಅವಳಲ್ಲಿ ಯಾರೋ ಒಬ್ಬ ನೀಚ
ಅವಳಲ್ಲಿ ಪ್ರವೇಶ ಮಾಡಿ ಬಲಾತ್ಕಾರವಾಗಿ ಅವನನ್ನು ಮದುವೆಯಾಗೋ ಅಥವಾ ಅವಳಲ್ಲಿ ಮಗುವನ್ನು ಸಂತಾನವನ್ನು ಪಡೆದ ಅಂದರೆ ಏನಾಗ್ತದೆ? ವರ್ಣಸಂಕರ. ಇವಳು ಕ್ಷತ್ರಿಯಳು, ಇವ ಯಾವುದೋ ಒಂದು ಜಾತಿ, ಕ್ಷತ್ರಿಯನಲ್ಲ, ವೈಶ್ಯನೋ ಶೂದ್ರನೋ, ಹೀಗೆ ವರ್ಣಸಾಂಕರ್ಯ ಉಂಟಾಗ್ತದೆ. ಏನು ರೀ ಇವಾಗೆಲ್ಲ ಆಗ್ತಿದ್ದಲ್ಲ ವರ್ಣಸಾಂಕರ್ಯ. ಏನಾಗ್ತದೆ ವರ್ಣಸಾಂಕರ್ಯದಿಂದ? ಏನು ದೊಡ್ಡ ವಿಷಯನ ವರ್ಣಸಾಂಕರ್ಯ ಅಂದರೆ? ಅದನ್ನು ಮತ್ತೆ ಹೇಳ್ತಾನೆ, ಸಂಕರೋ ನರಕಾಯೇವ ಕುಲಜ್ಞಾನಾಂ ಕುಲಸ್ಯ ಚ. ವರ್ಣಸಾಂಕರ್ಯದಿಂದ ಏನು ಗೊತ್ತಾಗ್ತದೆ ಕೃಷ್ಣ? ನರಕಾಯೇವ, ನರಕನೇ. ಇವಾಗ ಯಾಕೆ ಗಾಂಡಿ ಇವೆಲ್ಲ ಬಿಟ್ಟು ಕೂತ್ಕೊಂಡು ಯಾರೇ ನನಗೆ ಆಗ್ತಾ ಇಲ್ಲ, ಯುದ್ಧ ಮಾಡಲ್ಲ ಅಂದರೆ ಪಾಪ ಬುದ್ಧಿ, ಇವನಿಗೆ ಪಾಪ ಪ್ರಜ್ಞೆ. ಇದರಿಂದ ಮುಂದೆ ಏನಾಗ್ತದೆ? ವರ್ಣಸಾಂಕರ್ಯದಿಂದ ನಮಗೆ ನರಕ ಆಗ್ತದೆ. ಅದೆಂಗೆ ನರಕ? ಪ್ರಶ್ನೆ ಮಾಡ್ಬೋದು ನೀವು. ಅದಕ್ಕೂ ವಿಷಯ ಹೇಳ್ತಾನೆ. ಏನು ಅಂತಂದರೆ, ಕುಲಜ್ಞಾನಾಂ ಕುಲಸ್ಯ ಚ, ಕುಲವನ್ನು ಕೊಂದನಲ್ಲ ಅವನಿಗೂ ಇಡೀ ಕುಲಕ್ಕೂ ನರಕ ಆಗ್ತದೆ. ಹೆಂಗೆ ಅಂತ ಯೋಚನೆ ಮಾಡಿ. ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅವರ ಹಿರಿಯರು, ಪಿತರರು ಅಂದರೆ ಹಿರಿಯರು, ಅವರಿಗೆ ಪಿಂಡ ಕಾರ್ಯವೂ ಇಲ್ಲ, ತರ್ಪಣ ಕಾರ್ಯವೂ ಇಲ್ಲ. ಲುಪ್ತ ಪಿಂಡ ಉದಕ ಕ್ರಿಯಾ, ಪಿಂಡದ ಕಾರ್ಯವೂ ಇಲ್ಲ, ಉದಕ ಕ್ರಿಯೆ, ತರ್ಪಣಾದಿಗಳು ಇಲ್ಲ. ಪಿಂಡ ಪ್ರದಾನ ತರ್ಪಣಾದಿಗಳು ಏನೂ ಇಲ್ಲದೆ ಹೋಗಿ ಲುಪ್ತ, ಅದು ಧರ್ಮವೇ ನಷ್ಟವಾಯಿತು. ಯಾಕೆ? ಆ ವರ್ಣಸಾಂಕರ್ಯ ಉಂಟು ಮಾಡುವವನಲ್ಲಿ ಅವ ಮಾಡ್ತಾನ? ಅವ ಬಂದು ಮಾಡಲಿಕ್ಕೆ ಆಗ್ತದ? ಶಾಸ್ತ್ರ ಹೇಳ್ತದೆ ಅಂಥವ ಯೋಗ್ಯನೇ ಅಲ್ಲ ಅಂತ. ಪಿತೃಕಾರ್ಯಕ್ಕೆ ಅರ್ಹ ಯಾರು ಅಂತಂದರೆ ಔರೋಪುತ್ರ ಅಂತ ಹೇಳ್ತಾರೆ. ಔರೋಪುತ್ರ ಅಂತಂದರೆ ದೊಡ್ಡ ಮಗ ಅಂತಲ್ಲ ಅರ್ಥ ಇಲ್ಲಿ. ಗೋತ್ರ ಬಿಟ್ಟು, ಒಂದೇ ಜಾತಿಯಲ್ಲಿ ಗೋತ್ರ ಬಿಟ್ಟು ಯಾರೊಬ್ಬ ಪುತ್ರ ಬರ್ತಾನಲ್ಲ ಅವ ಔರೋಪುತ್ರ ಅಂತ. ಅವನಲ್ಲಿ ಆಗುವಂತಹ ಏನು ಪಿತೃಕಾರ್ಯಾದಿಗಳಿಂದ ದೇವತೆಗಳು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾರಂತೆ. ಅವ ಗೋತ್ರ ಬಿಡದೇನೋ, ಅದು ಒಂದೇ ಜಾತಿಯಲ್ಲೂ ಗೋತ್ರ ಬಿಡದೆ ಹೋದರೆ ಪಾಪ, ಔರೋಪಿತ್ರನಾಗೋದಿಲ್ಲ. ಅಥವಾ ಇದು ಬಿಡ್ತು, ಗೋತ್ರ ಬಿಟ್ಟಿದೆ ಅಂಥೇಳಿ ಬೇರೆ ಜಾತಿಯಲ್ಲಿ ಮಗನನ್ನು ಪಡೆದ್ರೆ ಅವ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಅವ ಮಾಡುವಂತಹ ಕ್ರಿಯೆಗಳನ್ನು ಸ್ವೀಕಾರ ಮಾಡಲ್ಲ ಅಂತ. ಯಾಕೆ ರೀ ವರ್ಣಸಾಂಕರ್ಯ ದೋಷ ಅಂತ ಪ್ರಶ್ನೆ ಮಾಡಿದರೆ ಕಲಿಯುಗ ಮಂದಿ, ಅದು ಪಿತೃದೇವತಾ ಯಜ್ಞ ಆಗೋದಿಲ್ವಂತೆ. ಆಗ ಅವನಿಗೆ ನೀವು ಜನಿವಾರೆಲ್ಲ ಹಾಕ್ಬೋದು. ಹೆಂಡತಿನೋ ಅಥವಾ ಗಂಡನೋ ಯಾರೋ ಒಬ್ಬ ಬ್ರಾಹ್ಮಣನಾಗಿದ್ದು, ಅರ್ಥ ಆಗ್ತಿದಲ್ಲ, ನಮ್ಮ ಗಂಡ ಬ್ರಾಹ್ಮಣ, ನನ್ನ ಹೆಂಡತಿ ಬ್ರಾಹ್ಮಣತಿ ಅಂತ ನೀವು ಹಾಕಿದ್ರೂ ಅದು ನಿಜವಾದ ಅವರ ಧರ್ಮಕ್ರಿಯೆಗೆ ಅವರ ಹರಣ ಆಗೋದಿಲ್ಲ. ಆ ವ್ಯಕ್ತಿ ಪತಿತರಿಂದ ಬಂದಂಥವ ಯಾವತ್ತು ಅವ ಪತಿತನೇ. ಅವ ಯಾವ ಜಾತಿಗೂ ನಿಲ್ಕುವಂಥವನಲ್ಲ. ತಂದೆ ಜಾತಿಗೂ ಬರಲ್ಲ, ಅವ ತಾಯಿ ಜಾತಿಗೂ ಬರಲ್ಲ. ಕೊನೆಗೆ ಅವನದೇ ಒಂದು ಹೊಸ ಜಾತಿ, ಪತಿತತ್ವದಿಂದ ಉಂಟಾದಂತಹ ಜಾತಿ. ಅದು ಚಂಡಾಲ ಯೋನಿಗಳಿಗೆ ಸಮಾನ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ರೀತಿ ಇದೆ, ಅದು ಈಗ ಬೇಡ. ಹೀಗೆ ಇದರಿಂದ ಏನಾಗ್ತದೆ ವರ್ಣಸಾಂಕರ್ಯದಿಂದ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನರಕ. ಏನು ನರಕ? ಈ ಧರ್ಮಕ್ರಿಯೆಗಳು ಏನಿದೆಲ್ಲ, ಪಿಂಡ ಪ್ರದಾನ ತರ್ಪಣಾದಿಗಳು ಯಾವುದೂ ಉಂಟಾಗಲ್ಲ, ಮಾಡಿದ್ರೂ ಸ್ವೀಕಾರ ಮಾಡಲ್ಲ, ಹಂಗೆ ಅರ್ಥ ಇಲ್ಲಿ. ಏನಾಗ್ತದೆ ಇದರಿಂದ? ಯಾರ್ಯಾರು ಮರಣ ಹೊಂದಿರ್ತಾರೆ ಅವರಿಗೆ ಯಾರಿಗೂ ಸದ್ಗತಿ ಇಲ್ಲ, ಎಲ್ಲ ನರಕಕ್ಕೆ ಹೋಗ್ತಾರೆ. ಈ ನರಕಕ್ಕೆ ಹೋದಂತಹ ಪಾಪ ಯಾರಿಗೆ? ಯೋಚನೆ ಮಾಡಿ. ಕಾರಣ ಯಾರು? ನಾವೇ ಯುದ್ಧ ಮಾಡಿ ಕುಲವನ್ನು ಕೊಂದಂತಹ ಪಾಪ. ಇಲ್ಲಿ ಪಾಪ ಕ್ರಿಯೆ ಮಾಡೋದಕ್ಕಿಂತ ಇದು ಮುಖ್ಯ ಕರ್ತೃ ಇದಾನಲ್ಲ ಅವ್ರಿಗೆ ಜಾಸ್ತಿ ಹೋಗ್ತದೆ. ಪಾಪಿಗಳು ಯಾರು? ಮುಂದೆ ವರ್ಣಸಂಕರ್ಯ ಉಂಟಾಗಿ ಅಲ್ಲಿಂದ ಬಂದವರೆಲ್ಲ ಪಾಪಿಗಳು. ಅವ್ರು ಮಾಡೋದೇ ಇಲ್ಲ, ಮಾಡೋದು ಇದು ಇಲ್ಲ, ಅವ್ರು ಪಾಪಿಗಳು. ಆದರೆ ಈ ಪಾಪ ಕ್ರಿಯೆಗೆ ಯಾರು ಮುಖ್ಯ ಕರ್ತೃಗಳು? ನಾವೇ ಯುದ್ಧ ಮಾಡಿ ನಮ್ಮ ಕುಲಕ್ಷಯ ಮಾಡಿಕೊಂಡ್ವಲ್ಲ. ಕುಲಕ್ಷಯದಿಂದನೇ ಧರ್ಮ ಲೋಪ ಉಂಟಾಯಿತು. ಅವನಿಗೆ ಅವನು ಹೇಳೋದು, ಅರ್ಜುನ ಹೇಳೋದು ಎಷ್ಟು ಸರಿ ಅಂತ ಅನಿಸ್ತದೆ ನಿಮಗೆ ಅಲ್ವಾ? ಸರಿ ಅಂತ ಅನಿಸ್ತದೆ. ಎಲ್ಲ ಹೊಡೆದಾಗ್ತಾನೆ ಮುಂದೆ ಪರಮಾತ್ಮ, ಅದೆಲ್ಲ ಏನಿಲ್ಲ ಅಂತ. ಹೀಗೆ ತಾನು ಹೇಳಿ ಮುಂದೆ ಕೆಲವೊಂದು ಮಾತನ್ನು ಹೇಳ್ತಾನೆ. ದೋಷೈರೇತೆ ಕುಲಜ್ಞಾನಾಂ. ಸಾಕು ಒಂದ್ಸಲ ಸಾಕು, ತೊಂದರೆ ಇಲ್ಲ, ಏನು ತುಂಬ ಸುಲಭ ಇದೆ. ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಃ ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ ಅಹೋಭತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ
ಯದಿ ಮಾಮಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧರ್ತರಾಷ್ಟ್ರಾರಣೇ ಹಂತುಂ ತನ್ಮೇ ಕ್ಷೇಮತರಂ ಭವೇತ್. ಅದು ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಹೀಗೆ ಹೇಳಿ ವರ್ಣಸಾಂಕರ್ಯ ಆಯಿತು. ವರ್ಣಸಾಂಕರ್ಯಕ್ಕೆ ಕುಲಗ್ನರು ಮತ್ತು ಆ ಕುಲದಲ್ಲಿ ಸಂಬಂಧಪಟ್ಟಂತಹ ಪಿತೃಗಳಿಗೆ ನರಕ ಅಂತ ಹೇಳಿದ್ನಲ್ಲ, ಅದನ್ನು ಬಿಡಿಸಿ ಹೇಳ್ತಾ ಹೋಗ್ತಾನೆ. ಏನು ಅದರಿಂದ ನರಕ ಅಂದರೆ ಏನು ನೋಡಿ. ದೋಷೇ ರೈತೇ ಕುಲಜ್ಞಾನ, ವರ್ಣಸಾಂಕರ್ಯ ಆದಕ್ಕೆ ಕಾರಣ ಏನು? ಕುಲನಾಶಕರು ಮಾಡಿದಂತಹ ಅಪರಾಧ. ಕುಲನಾಶಕರು ಏನು ಅಪರಾಧ ಮಾಡಿದರು? ಯುದ್ಧ ಮಾಡ್ತಾ ಇದ್ದಾರೆ ಅವರು. ಕುಲನಾಶಕರು ಮಾಡಿದ್ದೇ ಯುದ್ಧ, ಅದರಿಂದ ಅಲ್ಲ ಕುಲನಾಶಕ ಆದದ್ದು, ನಾಶ ಆದದ್ದು. ಹೀಗೆ ದೋಷೇ ಇದೇ ಕುಲಜ್ಞಾನ ವರ್ಣಸಂಕರಕಾರಕೈ. ಈ ವರ್ಣಸಾಂಕರ್ಯಕ್ಕೆ ಕಾರಕರು ಯಾರು ಅಂದರೆ ಕಾರಣ ಯಾರು ಹೇಳಿ? ಯುದ್ಧ ಮಾಡಿದವರು ಅಂತ. ಕೊನೆಗೆ ನನ್ನ ತಲೆ ಬಂದು ನಿಲ್ತದೆ ಅಂತ ಇವ ಎಲ್ಲಿ ತನಕ ಹೋದ ಅಂದರೆ ಇವ ಹಿಂಗೆ ಯೋಚನೆ ಮಾಡೋರು ಇರ್ತಾರೆ. ನಾ ಇವತ್ತು ಕರ್ಮ ಮಾಡಿಬಿಟ್ರೆ ಆ ಕರ್ಮದಿಂದ ಆಗಬಹುದಾದಂತಹ ಫಲ ಎಂತೆಂಥದ್ದಲ್ಲಿ ಇರ್ಬೋದು ಅಂಥೇಳಿ ಆ ಕರ್ಮವನ್ನೇ ಮಾಡಿದವರು ಇದ್ದಾರೆ ಅಲ್ವಾ. ಈಗ ಮಾಡ್ತೀನಿ ಇವತ್ತು ಇದು ಮಾಡೋದ್ರಿಂದ ಏನೇನಾಗ್ತದೆ ಅಂತ ಹಂಗೆ ಯೋಚನೆ ಮಾಡ್ತಾ ಇದ್ದಾನಿವ. ಇವತ್ತು ಕರ್ಮ ಮಾಡಿಬಿಟ್ರೆ ಇದಕ್ಕೆಲ್ಲ ಹೊತ್ಕೊಳ್ಳೋನು ಯಾರು? ಆ ಪಾಪಗಳನ್ನು ನಾವೇ. ಯಾಕಂದರೆ ನಾವೇ ಅಲ್ಲಿ ಯುದ್ಧ ಮಾಡಿದ್ದು ಅಂತ ಇವನದು. ಉತ್ಸಾಧ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಃ. ಇದರಿಂದ ಏನಾಗ್ತದೆ ಹೇಳಿ? ಶಾಶ್ವತವಾದಂತಹ ಜಾತಿ ಧರ್ಮ, ಸನಾತನವಾದದ್ದು. ಜಾತಿ ಧರ್ಮಗಳು ಅನಾದಿ ಕಾಲದಿಂದ ಬಂದಿರೋದು ಅದೆಲ್ಲ ಹೋಗ್ತದೆ. ಕುಲದ ಆಚಾರ ವಿಚಾರಗಳು ನಾಶವಾಗ್ತದಲ್ಲ ನೋಡಿ. ಅಷ್ಟು ಮಾತ್ರ ಉತ್ಸನ್ನ ಕುಲಧರ್ಮಾಣ, ಕುಲಜಾತಿ ಧರ್ಮಗಳೆಲ್ಲ ಹೋಯ್ತು ಅಂತ ತಿಳ್ಕೊಳ್ಳಿ. ಕಳೆದುಕೊಂಡ ನಂತರ ಏನು ಉಳಿತದೆ ಹೇಳಿ? ಮನುಷ್ಯನಾಮ. ಆ ಮನುಷ್ಯರಿಗೆ ಏನಾಗ್ತದೆ? ನರಕೇ ನಿಯತಂ ವಾಸ. ಕುಲಗಳೂ ಇಲ್ಲ, ಜಾತಿ ಧರ್ಮಗಳ ವ್ಯವಸ್ಥೆಯೂ ಇಲ್ಲ, ಇದು ಅನಾದಿ ಕಾಲದಿಂದ ಬಂದಿದೆ. ಇದೆಲ್ಲ ಹೋದರೆ ಏನಾಗ್ತದೆ? ನರಕದಲ್ಲೇ ನಿಯತವಾಸ. ಅವನ ನರಕನೇ ಅಂತ. ಹೀಗೆ ನಾನು ಕೇಳಿದ್ದೇನೆ ಅಂತ ಹೇಳ್ತಾನೆ. ಕೇಳಿದ್ದೇನೆ ಅಂತ ಹೇಳ್ದ, ಎಲ್ಲಿ ಅಂತ ಹೇಳ್ಬೇಕಲ್ಲ. ಅದನ್ನು ನೋಡಿ ರಾಯರು ಹೇಳ್ತಾರೆ. ಅನುಶುಶ್ರೂಮ ಭವತಿ ಇತಿ ಅನುಶುಶ್ರೂಮ. ಅವರಿಗೆ ನರಕ ಅಂತ ಹೇಳಿದ್ನಲ್ಲ, ಯಾರು ಇಂತಹ ಕುಲಕ್ಷಯ ಮಾಡ್ತಾರೆ, ಆ ಜಾತಿ ಧರ್ಮಗಳನ್ನು ನಿಲ್ಲಿಸ್ತಾರೆ, ಸನಾತನವಾದಂಥದ್ದನ್ನು ನಿಲ್ಲಿಸ್ತಾರೆ, ಅವರಿಗೆ ನರಕದಲ್ಲೇ ನಿಯತವಾಸ. ಹೀಗೆ ನರಕವಾಸ ತಪ್ಪೋದಿಲ್ಲ ಅಂತ ಕೇಳಿದ್ದೇನೆ ಅಂತ ಹೇಳಿದ್ನಲ್ಲ, ಅದನ್ನು ರಾಯರು ಹೇಳ್ತಾರೆ. ಎಲ್ಲಿ ಕೇಳಿದ ಅದನ್ನು ಬಿಡಿಸಿ ಹೇಳ್ತಾರೆ. ಉತ್ಸನ್ನ ಕುಲಧರ್ಮಾಣ ಉತ್ಸನ್ನ ಜಾತಿ ಧರ್ಮಾಣ ಚೇತ್ಯಪಿಜ್ಞೇಯಂ. ಜಾತಿ ಧರ್ಮಗಳ ವ್ಯವಸ್ಥೆಯನ್ನು ಯಾರು ಉಚ್ಚಾಟನೆ ಮಾಡ್ತಾರೆ, ಯಾರು ನಿಲ್ಲಿಸ್ತಾರೆ, ಅದರ ವರ್ಣಸಾಂಕರ್ಯವನ್ನು ಉಂಟು ಮಾಡ್ತಾರೆ ಅಂತ ಅರ್ಥ. ಯಾಕೆ ವರ್ಣಸಾಂಕರ್ಯ ಮಾಡಬಾರ್ದು ಅಂತ ಹೇಳಲಿಕ್ಕೆ ನೋಡಿ, ಗೀತೆ ಒಪ್ಪೋದಿಲ್ಲ ಅದು. ಏನಾಗ್ತದೆ ನೋಡಿ ಅದರಿಂದ? ಏನು ಅನುಶುಶ್ರಂ ಪ್ರಾಯಶ್ಚಿತ್ತಂ ಅಕುರ್ವಾಣ ಪಾಪೇಶು ನಿರತಾ ನರಾಹ. ಆಯಿತು, ಕುಲವೂ ನಷ್ಟವಾಯಿತು, ಧರ್ಮ ಜಾತಿ ವ್ಯವಸ್ಥೆವೇ ಅಷ್ಟಾಯಿತು, ಪ್ರಾಯಶ್ಚಿತ್ತವೂ ಮಾಡ್ಕೊಳ್ಳಲ್ಲ. ಅದರಿಂದ ಆದಂತಹ ಪ್ರಾಯಶ್ಚಿತ್ತವೂ ಇಲ್ಲ, ಪಾಪಪ್ರಜ್ಞೆಯೂ ಇಲ್ಲ. ಇಂಥವ್ರು ಯಾರು ಇರ್ತಾರಲ್ಲ ಅವರಿಗೆ ನಿಯತ ನರಕ ತಪ್ಪೋದಿಲ್ಲ ಅಂತ ಏನು ಶ್ರುತಿಗಳನ್ನು ತಿಳಿದವರು ಅಂದರೆ ಪಂಡಿತರು, ಶ್ರುತವಂತರು, ಜ್ಞಾನಿಗಳು ಹೇಳ್ತಾರಂತೆ ಈ ಥರ. ಅದರ ರಾಯರು ಹೇಳ್ತಾರೆ. ಅನುಶುಶ್ರಮ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳಿದ್ದೇವೆ, ಎಲ್ಲಿ ಕೇಳಿದ್ದೇವೆ ಅಂತ ಪ್ರಶ್ನೆ ಮಾಡಿದ್ರೆ ಹೇಳಬೇಕಲ್ಲ. ಅದು ಗೀತೆ ಹೇಳ್ತಾ ಇಲ್ಲ, ಅದಕ್ಕೆ ರಾಯರು ಬೇಕು, ಗೀತಾವೃತ್ತಿ ಬೇಕು ನೋಡಿ. ಅನುಶುಶ್ರಮ ಅಂದರೆ ಪ್ರಾಯಶ್ಚಿತ್ತಂ ಅಕುರ್ವಾಣ ಪಾಪೇಶು ನಿರತಾ ನರಾಹ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳಲ್ಲ, ಪಾಪದ ಕರ್ಮದಲ್ಲಿ ನಿರತರಾಗ್ತಾರೆ. ಅಂದರೆ ಇವಾಗ ಅರ್ಜುನ ನಾನು ಪಾಪಕರ್ಮ ಆಗ್ತೇನೆ ಅಂತ ತಿಳ್ಕೊಂಡಿದ್ದಾನೆ, ಅಂಥವ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಲ್ಲ. ಅಪಶ್ಚತ್ತಾಪಿನಃ ಕಷ್ಟಾನ್ ನಿರಯಾನ್ ಯಾಂತಿ ದಾರುಣಾನ್. ಇದೇ ಶ್ರುತಿವಂತರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ. ಪ್ರಾಯಶ್ಚಿತ್ತವೂ ಮಾಡ್ಕೊಳ್ಳಲ್ಲ ಪಾಪಕರ್ಮಕ್ಕೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ನಾವು ಪಾಪಕರ್ಮ ಮಾಡಿದ್ದೇವೆ ಅಂತ. ಪಾಪದ ಪ್ರಾಯಶ್ಚಿತ್ತ ಇರಲಿ, ಪಶ್ಚಾತ್ತಾಪವೂ ಪಡಲ್ಲ. ಪಾಪಕರ್ಮ ಮಾಡಿದ್ದೇವೆ, ಎರಡು ವಿಷಯ ಇದೆ. ಪ್ರಾಯಶ್ಚಿತ್ತವೂ ಮಾಡ್ಕೊಳ್ಬೇಕು, ಪಶ್ಚಾತ್ತಾಪವೂ ಪಡಬೇಕು. ಯಾರು ಹೀಗೆ ಮಾಡಿಕೊಳ್ಳೋದಿಲ್ಲ ಅವರಿಗೆ ನರಕದ ವಾಸ ಉಂಟೇ ಉಂಟು. ನರಕವಾಸದಿಂದ ತಪ್ಪಕ್ಕೆ ಸಾಧ್ಯವೇ ಇಲ್ಲ ಅಂತ ಶ್ರುತಿಗಳು ಹೇಳ್ತದೆ ಅಂತ ಯಾರು ಹೇಳ್ತಾರೆ? ಜ್ಞಾನಿಗಳು ಹೇಳ್ತಾರೆ, ಪಂಡಿತರು ಹೇಳ್ತಾರೆ, ತಿಳ್ಕೊಂಡವ್ರು ಹೇಳ್ತಾರೆ, ಪರಮಾತ್ಮನ ತಿಳಿದವರು ಜ್ಞಾನಿಗಳು ಹೇಳ್ತಾರೆ. ಅಂದರೆ ನಿಲ್ಕ ಅವರು ಕೊಟ್ಟ ಅನುಶುಶ್ರಮನ ಕೇಳಿದ್ದೇವೆ. ಜ್ಞಾನಿಗಳು ಹೇಳ್ತಾರಪ್ಪ, ನಾವು ನರಕದ ವಾಸ ತಪ್ಪೋದಿಲ್ಲ. ಯಾಕೆ ಹೇಳಿ? ಈ ಕುಲ ಜಾತಿ ಧರ್ಮ ಅವ್ಯವಸ್ಥೆ ಮಾಡಿದ್ದಕ್ಕೆ ಕಾರಣಗಳು ಯಾವುದು? ನಾವೇ ಅಲ್ವಾ ನೋಡಿ. ಅದರಿಂದ ಏನಾಗ್ತದೆ ನಮಗೆ? ಪ್ರಾಯಶ್ಚಿತ್ತವಾಗಲಿ ಪಶ್ಚಾತ್ತಾಪಳಿಕೆ ಎಲ್ಲಿರ್ತಾರೆ ಇವರೆಲ್ಲ? ಕುಲವೂ ಇಲ್ಲ, ಧರ್ಮವೂ ಇಲ್ಲ, ಜಾತಿ ವ್ಯವಸ್ಥೆನೇ ಇಲ್ಲ. ಇದ್ದಾಗ ಎಲ್ಲಿಂದ ಪ್ರಾಯಶ್ಚಿತ್ತ, ಎಲ್ಲಿಂದ ಪಶ್ಚಾತ್ತಾಪ? ಕೆಲವೊಂದು ಮತಗಳಿದೆ ಒಪ್ಪೋದೇ ಇಲ್ಲ, ವೇದ ಅದೆಲ್ಲ ಒಪ್ಪೋದೇ ಇಲ್ಲ.
ವೇದ ಒಪ್ಪೋದ್ರೆ ಇಲ್ವಾ ಪ್ರಾಯಶ್ಚಿತ್ತ, ಅಲ್ಲಿ ಹೇಳಿದಂತಹ ಕರ್ಮಗಳನ್ನು ಮಾಡೋದು, ಪಶ್ಚಾತ್ತಾಪ ಪಡೋದು. ವೇದನೇ ಒಪ್ಪೋದೇ ಬಿಟ್ಟರೆ ಬೆಳಗಿದ್ದು ಸ್ನಾನ ಮಾಡೋದು, ಆನ್ನಿಕ ಮಾಡೋದು, ಪೂಜೆ ಮಾಡೋದು, ನಿತ್ಯಕರ್ಮ, ಧರ್ಮಕರ್ಮ, ದಾನ ಧರ್ಮ ಇದೆಲ್ಲ ಯಾಕೆ ಮಾಡಬೇಕು? ಅಲ್ಲಿಗೆ ಲಿಂಕು ಈ ಕೊಂಡಿಗೆ ಕೈ ಹಾಕ್ಬಿಟ್ರೆ ಬಿದ್ದೇ ಹೋಯ್ತು ಎಲ್ಲ. ಅದರಿಂದ ಏನಾಗ್ತದೆ? ನರಕದ ವಾಸ. ನರಕವಾಸ ತಪ್ಪೋದೇ ಇಲ್ಲ, ಖಂಡಿತ ನರಕವಾಸ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಮುಂದೆ ಏನು ಹೇಳಿದ? ಅಹೋಭದ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ. ಅಯ್ಯೋ ಕೃಷ್ಣ, ದೊಡ್ಡ ಪಾಪನೇ ಮಾಡಲಿಕ್ಕೆ ಹೊರಟ್ಬಿಟ್ಟಿದ್ದೇವಲ್ಲ ನಾವು ಅಂತ ಅವನು ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ. ಏನು ದೊಡ್ಡ ಪಾಪ ಆಯಿತು ಅಂತ. ಇಡೀ ಕುಲ ನಾಶ ಮಾಡಿ ಇಡೀ ಕುಲದಲ್ಲಿರೋರ್ನೆಲ್ಲ ನರಕಕ್ಕೆ ಕರ್ಕೊಂಡು ಹೋಗೋದು ಇದೆಲ್ಲ, ಇದು ಎಷ್ಟು ದೊಡ್ಡ ಪಾಪ, ಯೋಚನೆ ಮಾಡಪ್ಪ ಅಂತ. ಎಷ್ಟು ದೊಡ್ಡ, ಯಾವ ಕಾರಣಕ್ಕೆ ಇದೆಲ್ಲ ಆಗ್ತಾಯಿದೆ? ಯದ್ರಾಜ್ಯ ಸುಖಲೋಭೇನ ಅಲ್ವಾ, ಹಂತುಂ ಸ್ವಜನ ಮುದ್ಧತ. ಕೇವಲ ಒಂದು ರಾಜ್ಯ ಸುಖಕ್ಕೋಸ್ಕರ. ಕೆಲವೊಬ್ಬರೆಲ್ಲ ಕತೆ ಕೇಳುವಾಗ ಹೇಳ್ತಾರಲ್ಲ ಮಹಾಭಾರತ, ಏನಂತಾರೆ? ಏನ್ರಿ ಒಂದು ರಾಜ್ಯ ಸುಖ, ರಾಜ್ಯ ಪಡೀಲಿಕ್ಕೆ ಇಬ್ಬರು ಅಣ್ಣ ತಮ್ಮಂದರು ಹೊಡೆದಾಡಿ ಸತ್ತೋದ್ರ, ಅಷ್ಟೋ ದೊಡ್ಡ ಯುದ್ಧ ಆಯ್ತಾ ಅಂತ ಕೇಳೋ. ಅದೇ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಕೇವಲ ಒಂದು ರಾಜ್ಯ ಸುಖಕ್ಕೋಸ್ಕರ, ಕಿಂಚಿತ್ ಸುಖಕ್ಕೋಸ್ಕರ ಏನಾಗ್ತಾ ಇದೆ ಇವಾಗ? ಅಂತೂ ಸ್ವಜನ ಮುದ್ಯತಃ, ಸ್ವಜನನ್ನೇ ಕೊಲ್ಲಿಕ್ಕೆ ಇವಾಗ ಮುಂದೆ ಬರ್ತಾ ಇದ್ದೇವಲ್ಲ, ಅದು ಏನು ಪುಣ್ಯ ಕಾರ್ಯವಾದು, ಎಂಥ ಪಾಪ ಕಾರ್ಯ. ಅಯ್ಯೋ ಅಂತ ಹೇಳ್ತಾನೆ. ಏನು ಅಹೋಭದ ಮಹತ್ ಪಾಪ, ಅಯ್ಯೋ ಅಂತ ಇವನಿಗೆ ಎಷ್ಟು ಮಹತ್ ಪಾಪ ಕಾರ್ಯ. ಕೇವಲ ಒಂದು ರಾಜಸುಖಕ್ಕೋಸ್ಕರವಾಗಿ ನಮ್ಮವರನ್ನೇ ಕೊಂದು ಈ ಕುಲ ಧರ್ಮ ಜಾತಿ ವ್ಯವಸ್ಥೆ ಎಲ್ಲವನ್ನ ಕಡಿಸಿ ನರಕಕ್ಕೆ ಗುರಿ ಆಗ್ತಾ ಇದ್ದೇವಲ್ಲ ಅಂತೀವ. ಹೇಳುವಾಗ ಹೌದು ಅನಿಸ್ತದೆ, ಯಾರಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಏನೋ ನಿಮಗೆ ಅನ್ಸುತ್ತಾ? ಇಲ್ಲ ತಪ್ಪು ಅಂತ. ಅಷ್ಟು ಚಂದ ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನೆ, ಕರೆಕ್ಟಾಗಿ ಹೇಳ್ತಾನೆ ಅಂತ. ಇದಿಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣ. ಇದರಿಂದ ಏನು ಗೊತ್ತಾಗ್ತದೆ? ಅದರಿಂದಾಗಿ ಅಂತ ಹೇಳ್ತಾ ನಾನೀಗ ಸುಮ್ಮನೆ ಆಗ್ತೇನೆ ಅಂತ ಹೇಳ್ತಾ, ನಾನು ಪ್ರತೀಕಾರ ಏನೂ ಮಾಡಲಿಕ್ಕೆ ಹೋಗಲ್ಲ. ಈ ಧಾತರಾಷ್ಟ್ರರು ಅಂದರೆ ಧೃತರಾಷ್ಟ್ರನ ಮಕ್ಕಳು, ಈ ದುರ್ಯೋಧನಾದಿಗಳಿದ್ದಾರಲ್ಲ, ಅವರು ಶಸ್ತ್ರಗಳನ್ನು ಹಿಡ್ಕೊಂಡು ನಾನು ಏನು ಬೇಕಾದ್ರೆ ನನಗೆ ಮಾಡಲಿ, ನಾನು ಶಸ್ತ್ರ ಇಟ್ಕೊಳ್ಳಲ್ಲ, ನಾನು ಪ್ರತೀಕಾರ ಮಾಡಲಿಕ್ಕೂ ಹೋಗಲ್ಲ. ಅವ್ರು ಹೇಗೆ ಬೇಕಾದ್ರೆ ಯುದ್ಧ ಮಾಡಲಿ, ನಾನು ಅದಕ್ಕೆ ಗುರಿ ಆಗೋದಿಲ್ಲ. ಪಾಪಿ ಆಗೋದು ನಾನಾಗಲ್ಲ, ನಾನು ಬಿಟ್ಬಿಡ್ತೇನೆ, ಯುದ್ಧದಿಂದ ಹೊರಗೆ ಬರ್ತೇನೆ ಅಂತ. ಯದಿಮಾಮ ಪ್ರತೀಕಾರಂ ಮಾಂ ಅಪ್ರತೀಕಾರಂ ಅಶಸ್ತ್ರಂ. ಶಸ್ತ್ರವನ್ನೂ ಹಿಡಿಯಲ್ಲ, ಪ್ರತೀಕಾರವನ್ನೂ ಮಾಡಲ್ಲ. ಅಂತಹ ನನ್ನನ್ನು ಶಸ್ತ್ರಪಾಣಿಗಳಾದವರು ಯಾರು? ಧಾತರಾಷ್ಟ್ರಾಹ ಅಂದರೆ ಯಾರು? ಧೃತರಾಷ್ಟ್ರನ ಮಕ್ಕಳು ಕೌರವಾದಿಗಳು. ರಣೇ ಹನ್ಯು, ನನ್ನನ್ನು ಕೊಳ್ತಾರೆ ಅಂತ ತಿಳ್ಕೊಳ್ಳಿ. ತನ್ಮೇ ಕ್ಷೇಮತರಂ ಭವೇತ್, ಅದರಿಂದ ನಂಗೆ ಕ್ಷೇಮನೇ ಆಗ್ತದೆ ಅಂತ. ಯಾಕೆ? ನಾನು ಯುದ್ಧ ಮಾಡ್ತಾ ಇಲ್ವಲ್ಲ. ಯುದ್ಧ ಮಾಡಿದ ಪಾಪ ಮುಖ್ಯ ಕಾರಣಕರ್ತರು ನಾವಾಗಿ ಅದರಿಂದ ಬಹುದೊಡ್ಡ ಪಾಪಗಳನ್ನು ಅನುಭವಿಸ್ಬೇಕು ಅಂದರೆ ನಾವು ಯುದ್ಧ ಮಾಡಿದ್ರೆ ಅಲ್ವಾ? ಯುದ್ಧನೇ ಮಾಡಲ್ಲ ಅಂತ ಅಂದ್ಬಿಟ್ಟ ಕೊನೆಗೆ ಈ ಶ್ಲೋಕದಲ್ಲಿ. ಇಷ್ಟು ಅಯ್ಯೋ ನಾನು ಪಾಪಿ ಆಗ್ತೇನೆ ಅಂತ ಹೇಳ್ತಾ ಯುದ್ಧನೇ ಮಾಡಲ್ಲ. ಯಾಕೆ? ಶಸ್ತ್ರವನ್ನು ಇಟ್ಕೊಳ್ಳಲ್ಲ. ಕೆಲವು ಶಸ್ತ್ರ ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ, ಅದೇ ಪ್ರತೀಕಾರ ತೋರಿಸ್ತಾರೆ, ಹೆಂಗೋ ಬೇರೆ ಬಲ ಬೇರೆ ರೀತಿಯಾಗಿ ತೋರಿಸ್ತಾರೆ. ಪ್ರತೀಕಾರನೂ ಮಾಡಲ್ಲ, ಅವರೇ ಶಸ್ತ್ರ ಇಟ್ಕೊಂಡು ನನಗೆ ಯುದ್ಧ ಮಾಡಿ ನನ್ನ ಸೋಲ್ಸೋದಲ್ಲ, ನೀವು ನನ್ನ ಕೊಲ್ಲಿ ಬೇಕಾದ್ರೆ, ಇದರಿಂದ ನನಗೆ ಕ್ಷೇಮವಾಗ್ತದೆ. ಯಾಕೆ? ಯುದ್ಧದಲ್ಲಿ ಇವ ಕೊಂದದ್ರಿಂದ ಏನಾಗ್ತದೆ? ಇವನಿಗೆ ಸ್ವರ್ಗ ಸಿಗ್ತದೆ ಅಂತ ಇವನ ಸಿಕ್ಕ. ನನಗಂತೂ ಪಾಪ ಬರಲ್ವಲ್ಲ, ಕ್ಷೇಮ ಥರ ಆದರೆ ನನಗಂತೂ ಪಾಪ ಇಲ್ಲ, ನಾನು ಬಿಟ್ಟಿದ್ದೆ, ನಾನು ಯುದ್ಧಕ್ಕೆ ಹೋಗಲಿಲ್ಲ ಅಂತ ಹೀಗೆ ಹೇಳಿ ಕೊನೆಯಲ್ಲಿ ಏನಾಯಿತು? ಒಂದು ಮಾತನ್ನು ತಿಳಿಸ್ತಾನೆ. ಸಂಜಯೋವಾಚ ಏವಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಆಯಿತು, ಇದರಿಂದ ಏನಾಯಿತು ಅಂತ ಪ್ರಶ್ನೆ ಬರ್ತದೆ ನಮಗೆ. ನಾನು ಯುದ್ಧ ಮಾಡಲ್ಲ, ಅವರೇ ಬೇಕಾದ್ರೆ ನನ್ನ ಕೊಲ್ಲಿ, ನನಗಂತೂ ಪಾಪ ಇಲ್ಲ, ನನಗೂ ಇದರಿಂದ ಕ್ಷೇಮನೇ ಆಗ್ತದೆ. ಇದಕ್ಕೆಲ್ಲ ಕುಲಕ್ಷಯದಿಂದ ಆಗುವಂತಹ ಏನೋ ಅನರ್ಥಗಳು ಹೇಳ್ತಾ ಬಂದಲ್ಲ, ಅನರ್ಥ ಪರಂಪರೆ ಏನೋ ದುಷ್ಪರಿಣಾಮಗಳಾಗ್ತದೆ ಅಂತ. ಇದು ಯಾವುದಕ್ಕೂ ನಾನು ಗುರಿ ಆಗಲ್ಲ, ನನಗೆ ಕ್ಷೇಮನೇ ಆಗ್ತದೆ ಅಂತ ಹೇಳಿದ. ಅದೇ ರಾಯರು ಮುಂದಿನ ಶ್ಲೋಕಕ್ಕೆ ಒಂದು ಲಿಂಕ್ ಕೊಡ್ತಾರೆ. ಕಿಂ ಜಾತಂ, ಅದರಿಂದ ಏನಾಯಿತು ಇವಾಗ ಅಂದರೆ, ಅದರಿಂದ ಏನಾಯಿತು ಅಂತಂದರೆ ಮುಂದೆ ಧೃತರಾಷ್ಟ್ರ ಕೇಳಿದ, ಮುಂದೆ ಏನು ಮಾಡಿದ ಅರ್ಜುನ ಅಂತ. ಅದಕ್ಕೆ ಸಂಜಯ ಹೇಳ್ತಾ ಇದ್ದಾನೆ, ನಾವೇ ಇಟ್ಕೊಳ್ಬೇಕು ಅದನ್ನು. ಈ ಸಂಜಯ ಕಥೆ ಹೇಳ್ತಾ ಇರೋದಿದ್ದೀನಿ ಧೃತರಾಷ್ಟ್ರನಿಗೆ.
ಹಾಗಾದ್ರೆ ಧೃತರಾಷ್ಟ್ರ ಕೇಳ್ತಾನೆ, ಅರ್ಜುನ ಏನು ಮಾಡ್ದೆ ಹಾಗಾದರೆ? ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ನ, ಕುತ್ಕೊಂಡ್ಬಿಟ್ನ, ಯುದ್ಧ ಮಾಡಲ್ಲ ಅಂತ ಹೊರಟ್ನ ಅಲ್ಲಿಂದ ಅಂದರೆ ಹೌದು ಅಂತ ಸಂಜೆ ಹೇಳ್ತಾನೆ. ಏನು ಅಂತಂದರೆ ಏವಮುಕ್ತ ಅರ್ಜುನ ಸಂಖ್ಯೆ, ಹೀಗೆ ಹೇಳಿ ಏವಂ ಉಕ್ತ ಅರ್ಜುನ ಏನು ಮಾಡಿದ, ಸಂಖ್ಯೆ ಆ ರಣರಂಗದಲ್ಲಿ ರಥೋಪಸ್ಥ ಉಪಾಭಿಷತ್, ರಥದ ಮಧ್ಯದಲ್ಲೇ ಕುಳಿತುಕೊಂಡ್ಬಿಟ್ಟ. ಹೇಗೆ ಕುಳಿತುಕೊಂಡ ಅಂತ ಬಿಡಿಸಿ ಹೇಳ್ತಾರೆ, ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಂತೆ. ಹೇಗೆ ವಿಸೃಜ್ಯ ಶಶರಂ ಚಾಪಂ, ಕೈ ಬಿಟ್ಟ ಅಂತ, ಬಿಟ್ಬಿಟ್ಟ ಯಾವುದನ್ನು, ಸಶರಂ ಚಾಪಂ. ಸಶರ ಅಂದರೆ ಚಾಪ ಅಂದರೆ ಬಾಣ, ಶಶರ ಅಂದರೆ ಅದು ಬಿಲ್ಲು ಬಾಣನೆಲ್ಲ ಬಿಟ್ಬಿಟ್ಟ. ಅವಾಗ ಗಾಂಡೀವವನ್ನು ಬಿಟ್ಟವನೇ ಅಲ್ಲ ಅವ. ಅಂಥ ವ್ಯಕ್ತಿ ಪಾಪಕರ್ಮಕ್ಕೆ ಹೆದರಿ, ಮುಂದೆ ಆಗಬಹುದಾದಂತಹ ಅನರ್ಥಕ್ಕೆ ಹೆದರಿ ತಾನು ಏನು ಮಾಡಿದ, ಬಿಟ್ಟುಬಿಟ್ಟ. ಯಾವುದರಿಂದ? ಶೋಕ ಸಂವಿಘ್ನ ಮಾನಸ, ಶೋಕ ದುಃಖದಿಂದ ಉಂಟಾದಂತಹ ಸಂದಿಗ್ಧವಾದಂತಹ ಮನಸ್ಥಿತಿ. ಅಂದರೆ ಸಂದಿಗ್ಧ ಅಂದರೆ ಉದ್ವಿಗ್ನ ಮನಸ್ಥಿತಿ. ನಮಗೂ ದುಃಖ ಆಗ್ತದೆ, ದುಃಖ ಆಗುವಾಗ ಎಂತಹ ಮನಸ್ಸಾಗ್ತದೆ ನಮಗೆ? ಉದ್ವಿಗ್ನ ಮನಸ್ಸಿಗೆ ಒಳಗಾಗ್ತೇವೆ. ಸುಖೇಶು, ಅದೇನೋ ಸುಖ ದುಃಖಗಳ ದ್ವಂದ್ವಗಳಲ್ಲಿ ನಾವು ಮೀರದೆ ಅದರ ಸಮಸ್ಥಿತಿಗೆ ತಗೊಳ್ಬೇಕು ಅಂತ ಯಾಕೆ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನಂದರೆ, ಸುಖ ದುಃಖಗಳಿಂದ ನಮಗೇನಾಗ್ತದೆ, ಒಂದು ಉದ್ವಿಗ್ನ ಮನಸ್ಥಿತಿಗೆ ಹೋಗ್ತೇವೆ. ಸುಖದಿಂದ ಒಂದು ಅಂತ ಏರುವತ್ತಿಗೆ ಹೋಗ್ತೇವೆ, ದುಃಖದಿಂದ ಅಯ್ಯೋ ಅಂತ ಕೆಳಮಟ್ಟಕ್ಕೆ ಹೋಗ್ತೇವೆ. ಇದು ಉದ್ವಿಗ್ನ ಮನಸ್ಥಿತಿಗೆ ಕಾರಣವಾಗ್ತದೆ ಸುಖ ದುಃಖಗಳು. ಹಾಗಾದರೆ ಆ ಸುಖ ದುಃಖಗಳನ್ನು ಸಮಸ್ಥಿತಿಗೆ, ಅದನ್ನು ಏರದೆ ಕೆಳಗಿಳಿದೆ ಸಮಾಸ್ಥಿತಿಯಲ್ಲಿದ್ದಾಗ ಅದು ಒಂದೇ ಮನಸ್ಸನ್ನು ಕೂಡಿರುತ್ತೆ. ಒಳ್ಳೆ ಬುದ್ಧಿವಂತಿಕೆ ಸರಿಯಾಗಿರ್ತದೆ, ಮನಸ್ಸು ಸರಿಯಾಗಿರ್ತದೆ. ಅದಕ್ಕೆ ಸ್ಥಿತಪ್ರಜ್ಞ ಅಂತ ಮತ್ತೊಂದು ಹೇಳ್ತಾನೆ. ಅದಕ್ಕೆ ಯಾರು? ಕೃಷ್ಣ ಪರಮಾತ್ಮ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸ್ಥಿತಿಧೀರ್ ಮುನಿರುಚ್ಯತೆ, ಅಂಥವರು ಮುನಿಗಳೇ ಆಗ್ತಾರೆ ಅಂತ ಹೇಳ್ತಾನೆ ಅರ್ಜುನಿಗೆ ಪರಮಾತ್ಮ. ಅವೆಲ್ಲ ಹೇಳಲಿಕ್ಕೆ ಇವ ಮಾಡಿದ್ದೇ ಕಾರಣ. ಇವ ಅಂದರೆ ನಾವು ಮಾಡ್ತಾ ಇರೋದಿದು. ನಮ್ಮ ಕರ್ಮಗಳನ್ನು ಬಿಟ್ಟು ನಾ ಕರ್ಮದಿಂದ ಮಾಡಿದ್ರೆ ಇದಾಗ್ತದೆ, ಈ ಕರ್ಮ ಮಾಡಿದ್ರೆ ಇದಾಗ್ತದೆ ಅಂತ ನಾವು ನಮ್ಮೊಳಗೆ ಉದ್ವಿಗ್ನರಾಗಿ ಕುಳಿತಿದ್ದೇವೆ. ಯಾಕೆ? ಅದರಿಂದ ಆಗುವಂಥ ಅನರ್ಥಗಳು ಅಂತ ನಮಗೆ ಚಿಂತನೆ. ನಮ್ಮ ಕರ್ಮಗಳನ್ನೇ, ವಿಹಿತ ಕರ್ಮಗಳನ್ನೇ ನಾವು ಮಾಡ್ತಾ ಇಲ್ಲ. ಮಾಡಿದರೆ ನಮಗೆ ದುಃಖ ಅಂತ ನಮಗೇನೋ ಚಿಂತನೆ. ಅದನ್ನೆಲ್ಲ ಮುಂದೆ ಪರಮಾತ್ಮ ಪರಿಹಾರ ಮಾಡ್ತಾನೆ ಕೃಷ್ಣ. ನೋಡಿ, ದುಃಖದಿಂದನೇ ಇವನಿಗೆ ಉದ್ವಿಗ್ನ ಮನಸ್ಥಿತಿಗೆ ಹೋಗಿದ್ದಾನೆ. ಅಂದರೆ ಉದ್ವಿಗ್ನ ಮನಸ್ಥಿತಿ ಅಂದರೆ ಅರ್ಥ ಏನೋ? ಬುದ್ಧಿಯ ಭ್ರಮಣೆ, ಬುದ್ಧಿ ಸ್ವಾಧೀನವನ್ನು ಕಳ್ಕೊಂಡ. ಬುದ್ಧಿ ಸ್ವಾಧೀನ ಕಳ್ಕೊಂಡ್ರೇನೆ ಅವನು ತಾನು ಹಿಡಿದ ಬಿಲ್ಲು ಬಾಣಗಳನ್ನು ಬಿಡಲಿಕ್ಕೆಲ್ಲ ಸಾಧ್ಯ. ಅವ ಬಿಡೋನೇನಲ್ಲ, ಅವನ ಬಗ್ಗೆ ಮಹಾಭಾರತ ಬಹಳ ಹೇಳ್ತದೆ. ಅವ ಗಾಂಡೀವವನ್ನು ಹಿಡಿದ ಅಂದರೆ ಗೆಲ್ಲೋ ತನಕ ಅವ ಬಿಡದೇ ಇರುವಂಥ, ಗೆದ್ದ ಅಂದರೆ ಬಿಡ್ತಾನೆ. ಅಂದರೆ ಅರ್ಥ ಏನು? ಬಿಟ್ಟವನೇ ಅಲ್ಲ ಅಂತ. ಅಂಥವ ಯುದ್ಧನೇ ಪ್ರಾರಂಭವಾಗಲಿಲ್ಲ, ಇನ್ನು ಬಿಟ್ಟೇ ಬಿಟ್ಟ. ತನ್ನ ವಿಹಿತ ಕರ್ಮವನ್ನೇ ಬಿಟ್ಬಿಟ್ಟ, ಹೆದರ್ಕೊಂಡು, ಕರ್ಮಕ್ಕೆ ಹೆದರ್ಕೊಂಡು. ಅದಕ್ಕೆ ಇದಕ್ಕೆ ಈ ಯೋಗಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೆಸರನ್ನು ಕೊಟ್ಟಿದ್ದಾರೆ. 18 ಅಧ್ಯಾಯಕ್ಕೇನು ಹೆಸರಿರಲಿಲ್ಲ. ಆ ಅಧ್ಯಾಯದ ಸೂಕ್ಷ್ಮ ವಿಷಯ ಏನಿದೆ, ಪ್ರಮುಖ ವಿಷಯ, ಅದನ್ನು ತೊಗೊಂಡು ಆ ಅಧ್ಯಾಯಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಪಾರಂಪರಿಕವಾಗಿ ಬಂದಿದೆ. ಅದು ವ್ಯಾಸರು ಹೇಳಲಿಲ್ಲ. ಒಂದೊಂದು ಅಧ್ಯಾಯದ ಹೆಸರನ್ನು ವ್ಯಾಸರು ಹೇಳಲಿಲ್ಲ. ಮುಂದೆ ಅಧ್ಯಯನ ಮಾಡಿದಂತಹ ಜ್ಞಾನಿಗಳು, ಜ್ಞಾನಿಶ್ರೇಷ್ಠರು ಅದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ, ಒಂದೊಂದು ಅಧ್ಯಾಯಕ್ಕೆ ಹೆಸರು. ಏನೋ ಅರ್ಜುನ ವಿಷಾದ ಅಂತ. ಇಡೀ ಅಧ್ಯಾಯದಲ್ಲಿ ಸಂಜಯ ಹೇಳೋದೇನು ಮಾತೇನು ಧೃತರಾಷ್ಟ್ರನಿಗೆ, ಅರ್ಜುನ ಏನಾದ ಅಂತ. ಮೊದಲು ಕೇಳ್ತಾನೆ, ಹೇಗೆ ಯುದ್ಧ ಪ್ರಾರಂಭವಾಗ್ತಾ ಇದೆ, ಯುದ್ಧ ಯಾರ್ಯಾರಿದ್ದಾರೆ ಅಂತ ಕೇಳಿದ. ಯಾರ್ಯಾರಿದ್ದಾರೆ ಅಂತ ಎರಡೂ ಕಡೆ ಪಕ್ಷ ಹೇಳಿದಂತಹ ದುರ್ಯೋಧನ ನಮ್ಮದು ಸ್ವಲ್ಪ ಟುಸ್ಸು ಅಂತಲೂ ಹೇಳಿದ. ಅದಕ್ಕೆ ಇವನು ಭೀಷ್ಮ ನಮ್ಮದು ಇದೇ ತೋರಿಸ್ಕೊಂಡ. ಅದಕ್ಕೆ ಎಲ್ಲ ಶಂಕನಾದ ಎಲ್ಲ ಆಯಿತು. ಶಂಕನಾದ ಆದಮೇಲೆ ಯುದ್ಧ ಪ್ರಾರಂಭ ಆಗಲಿ, ನಾ ಮುದ್ದೆಯಲ್ಲಿ ಹೋಗ್ತೇನೆ ಅಂತ ಹೇಳಿದ ಅರ್ಜುನ. ಅಲ್ಲಿಂದ ಪ್ರಾರಂಭ ಆಯಿತು. ಎಲ್ಲರನ್ನ ನೋಡಿದ ಕೂಡಲೇ ಪ್ರಾರಂಭ ಆಯಿತು ಇವನಿಗೆ. ಉದ್ವಿಗ್ನ ಮನಸ್ಥಿತಿ ಪ್ರಾರಂಭವಾಯಿತು. ಅಲ್ಲಿಗೆ ಹೋಗೋ ತನಕ ಇವನಿಗಿರಲಿಲ್ಲ. ಕರ್ಮ ಮಾಡಲಿಕ್ಕೆ ಅಂತ ಹೊರಟ ಕೂಡಲೇ ಆಯಿತು. ನಮಗೂ ಅಷ್ಟೇ, ಕರ್ಮ ಮಾಡಬೇಕು ಅಂತ ಹೊರಟ ಕೂಡಲೇ ಆಗ್ತದೆ. ಆ ಕರ್ಮ ಇವರು ಹೇಗೆ ಹೇಳ್ಯಾರೆ, ಅವ್ರು ಹಾಗೆ ಹೇಳ್ಯಾರೆ, ಹೇಗೆ ಮಾಡೋದು, ಏನು ಮಾಡೋದು ಗೊತ್ತಿಲ್ಲ. ಗಹನ ಕರ್ಮಣೋಗತಿ ಅದಕ್ಕೆ ಹೇಳ್ತಾನೆ ಮುಂದೆ. ಕರ್ಮದ ಚಿಂತನೆ ನೀವು ಹೆಚ್ಚು ಮಾಡ್ತಾ ಹೋದರೆ ಅದು ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗಲ್ಲ, ಎಂತಹ ಋಷಿಮುನಿಗಳಿಗೂ ಗೊತ್ತಾಗಲ್ಲ. ನನಗೆ ಬಿಟ್ಬಿಡಿ ಅದನ್ನು ಅಂತ ಹೇಳ್ತೀನಿ. ಮಾಡಿ ಕೃಷ್ಣಾರ್ಪಣ ಅಂತ ಮಾಡಿಬಿಡಿ, ನನಗೆ ಅರ್ಪಣೆ ಮಾಡಿಬಿಡಿ, ಅದನ್ನು ಮುಂದೆ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಇಲ್ಲಿಗೆ ಒಂದು ಅಧ್ಯಾಯ ಮುಗಿತದೆ. ಒಂದೊಂದು ಅಧ್ಯಾಯಕ್ಕೆ ಪದ್ಮಪುರಾಣದಲ್ಲಿ ಬರುವಂತಹ ಆ ಅಧ್ಯಯನದಿಂದ, ಶ್ರವಣದಿಂದ ಆಗುವಂತಹ ಫಲ, ಅದರ ಚಿಂತನೆಯಿಂದ ಆಗುವಂತಹ ಫಲವನ್ನು ಪದ್ಮಪುರಾಣದಲ್ಲಿ ರುದ್ರದೇವರು ಸತೀದೇವಿಗೆ ತಾನು ತಿಳಿಸ್ತಾರೆ, ಪಾರ್ವತಿ ದೇವಿ ತಿಳಿಸ್ತಾರೆ. ಅದರ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಅದೊಂದು ಇದರಲ್ಲಿರಲಿ ನಿಮಗೆ. ಈ ಅರ್ಜುನ ವಿಷಾದ ಯೋಗವನ್ನು ತಿಳ್ಕೊಳ್ಳೋದ್ರಿಂದಾಗಿ ಅದರ ಅಧ್ಯಯನ, ಅದನ್ನು ಚಿಂತನೆ ಮಾಡೋದ್ರಿಂದ ಎಂಥ ಫಲ ಇದೆ, ಬಹಳ ದೊಡ್ಡ ಫಲ ಇದೆ ಅಂತ ಹೇಳ್ತಾರೆ ರುದ್ರದೇವರು. ಅದು ಮನಸ್ಸಲ್ಲಿ ಹಾಗೆ ಇರಲಿ. ಆವಾಗ ನೆಕ್ಸ್ಟ್ ಕ್ಲಾಸಿಗೆ ಬರ್ತೀರಾ.
ಆವಾಗ ಅದನ್ನು ಅದ್ರ ಬಗ್ಗೆ ಅರ್ಥ ಆಗ್ತದೆ. ಸಸ್ಪೆನ್ಸಲ್ಲಿ ಇಡೋಣ, ಏನು ಫಲ, ಏನು ದೊಡ್ಡ ಫಲ ಇದೆ ಅಂತ. ಇಲ್ಲಿಗೆ 1ನೇ ಅಧ್ಯಾಯ ಮುಗಿತದೆ.